ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಿಳೆಯರೇ, ತಾಳಿ ಇರುವುದು ಶೋಕಿಗಲ್ಲ. ತಾಳಿಯನ್ನು ಹೊರಗಡೆ ತೋರಿಸಿಕೊಂಡು ಓಡಾಡಿದರೆ ಅಪಾಯ ಖಂಡಿತ, ಎಚ್ಚರ. ಮದುವೆಯಾದ ಮಹಿಳೆಯರು ತಾಳಿಯನ್ನು ದಯವಿಟ್ಟು ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ. ಮಾಂಗಲ್ಯ ತಾಯಿ ಮಹಾಲಕ್ಷ್ಮಿ ದೇವಿಯ ಪ್ರತೀಕವಾಗಿದೆ. ಹಿರಿಯರು ಹೇಳುವ ಪ್ರಕಾರ ಮನುಷ್ಯನ ಕಣ್ಣು ತುಂಬಾ ಕೆಟ್ಟದ್ದು. ಒಂದು ಬಾರಿ ತಾಳಿಗೆ ದೃಷ್ಟಿಯಾಯಿತು ಎಂದರೆ ನಿಮ್ಮ ಗಂಡನಿಗೆ ಆಪತ್ತು ಬರಬಹುದು, ಅಥವಾ ಸಂಸಾರದಲ್ಲಿ ವಿರಸ, ಸತಿಪತಿಯಲ್ಲಿ ಜಗಳ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಮಾಯವಾಗುವ ಸಂಭವ ಇರುತ್ತದೆ. ನೀವು ಹೊರಗಡೆ ತೋರಿಸಿಕೊಂಡು ಓಡಾಡುವ ತಾಳಿಗೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದರೆ ನಿಮ್ಮ ಗಂಡನಲ್ಲಿರುವ ಒಳ್ಳೆಯತನ ಮಾಯವಾಗಬಹುದು. ಮಾಂಗಲ್ಯ ರಕ್ಷಾ ಕವಚ ಇದ್ದಂತೆ, ಹಾಗಾಗಿ ಅದನ್ನು ಆಭರಣವಾಗಿ ತೊಡಬೇಡಿ. ಅದರಲ್ಲಿ ನಿಮ್ಮ ಗಂಡನ ಆಯಸ್ಸು ಯಶಸ್ಸು ಅಡಗಿರುತ್ತದೆ. ಕೈ ತುಂಬ ಹಸಿರು ಬಳೆ, ಹಣೆಗೆ ಸಿಂಧೂರ, ಮುಡಿಗೆ ಹೂವು, ಕಾಲಿಗೆ ಕಾಲುಂಗುರ, ಕೊರಳಲ್ಲಿ ಮಾಂಗಲ್ಯ, ಇವು ಮುತ್ತೈದೆಯ ಸಂಕೇತಗಳು. ಇವುಗಳಲ್ಲಿ ಗಂಡನ ಪ್ರಾಣ ಮತ್ತು ಅವನ ಯಶಸ್ಸು, ಆಯಸ್ಸು, ಶ್ರೇಯಸ್ಸು ಅಡಗಿರುತ್ತದೆ. ಮುತ್ತೈದೆತನ ಗಂಡನ ಪ್ರತಿರೂಪವಾಗಿರುತ್ತದೆ. ಕರಿಮಣಿ ಮಧ್ಯದಲ್ಲಿರುವ ತಾಳಿಯು ಗುಂಡಾಗಿದ್ದು ಅದರ ಮೇಲೆ ಯಾವುದೇ ಡಿಸೈನ್ ಇರುವುದಿಲ್ಲ. ಈ ರೀತಿ ಇರುವುದಕ್ಕೂ ವೈಜ್ಞಾನಿಕ ಕಾರಣವಿದೆ. ತಾಳಿ ಗುಂಡಾಗಿರುವುದರಿಂದ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಮನಸ್ಸಿನಲ್ಲಿ ಆಗುವ ಉದ್ವೇಗ ತರಂಗಗಳನ್ನು ನಿಯಂತ್ರಿಸುವ ಶಕ್ತಿ ಇರುತ್ತದೆ. ಬೇರೆ ಯಾವುದೇ ಆಕಾರಗಳಿಗೆ ಈ ಶಕ್ತಿ ಇರುವುದಿಲ್ಲ. ತಾಳಿಯ ಈ ಗುಂಡಗಿನ ಆಕಾರ ಮಹಿಳೆಯರಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಆಯುರ್ವೇದದ ಪ್ರಕಾರ ಮಂಗಳಸೂತ್ರದಲ್ಲಿರುವ ತಾಳಿಯ ಗುಂಡಗಿನ ಆಕಾರವು ಅನೇಕ ಪ್ರಯೋಜನವನ್ನು ಒದಗಿಸುತ್ತದೆ. ಹೃದಯದ ಆರೋಗ್ಯವನ್ನು ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡುವಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಂಗಳಸೂತ್ರದಲ್ಲಿ ಕಟ್ಟುವ 3 ಗಂಟು ವೈವಾಹಿಕ ಜೀವನದ ಮುಖ್ಯವಾದ 3 ಅಂಶಗಳನ್ನು ಹೇಳುತ್ತದೆ. ಮೊದಲನೆಯ ಗಂಟು ಪತಿ ಪತ್ನಿ ಪರಸ್ಪರ ಗೌರವ ಮತ್ತು ಪ್ರೇಮವನ್ನು ತಿಳಿಸುತ್ತದೆ. ಎರಡನೆಯ ಗಂಟು ತಂದೆ ತಾಯಿ ಸಮಾನರಾಗಿ ಗೌರವ ಮತ್ತು ಪ್ರೀತಿಯನ್ನು ತೋರಿಸಬೇಕೆಂದು ತಿಳಿಸುತ್ತದೆ. ಮೂರನೆಯ ಗಂಟು ಭಗವಂತನ ಸ್ಮರಣೆ, ಶ್ರದ್ಧೆ, ಭಕ್ತಿಗಳಿರಬೇಕೆಂದು ತಿಳಿಸುತ್ತದೆ. ಇಷ್ಟೆಲ್ಲ ಪ್ರಯೋಜನಗಳಿರುವ ಮಂಗಳಸೂತ್ರ ಅಥವಾ ತಾಳಿಯನ್ನು ಹೇಗೆಂದರೆ ಹಾಗೆ ಧರಿಸುವುದು ಸೂಕ್ತವಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.